ಕುಣಿಯುತ್ತಾ ಯೆಹೋವನ ನಾಮವನ್ನು ಕೀರ್ತಿಸಲಿ, ದಮ್ಮಡಿ ಕಿನ್ನರಿಗಳಿಂದ ಆತನನ್ನು ಭಜಿಸಲಿ. ಸೋಮವಾರ 16 ಸೆಪ್ಟೆಂಬರ್ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯದ 25ನೇ ವಚನ. ಮಧ್ಯರಾತ್ರಿಯಲ್ಲಿ ಪೌಲನು ಸೀಲನು ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತುತಿ ಪದಗಳನ್ನು ಹಾಡುತ್ತಿದ್ದರು, ಸೆರೆಯಲ್ಲಿದ್ದವರು ಲಕ್ಷ್ಯವಿಟ್ಟು ಕೇಳುತ್ತಿದ್ದರು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ನಿಮ್ಮ ಪರಿಸ್ಥಿತಿ ಎಂಥದ್ದಾಗಿದ್ದರೂ ದೇವರ ನಾಮವನ್ನು ಕೊಂಡಾಡುವಾಗ ನೀವೇ ಸಾಕ್ಷಿಗಳಾಗುವಿರಿ. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಇಕ್ಕಟ್ಟಿನ ಸಮಯದಲ್ಲೂ ಸಾಕ್ಷಿಗಳು. ಕರ್ತನಲ್ಲಿ ಪ್ರಿಯರೇ, ಪೌಲ ಸೀಲರು ಯೇಸುವಿನ ಸುವಾರ್ತೆಯನ್ನು ಅನೇಕ ಪಟ್ಟಣಗಳಲ್ಲಿ ಹಂಚುತ್ತಾ ಹೋಗುವಾಗ ಅನೇಕ ಸ್ಥಳಗಳಲ್ಲಿ ದೊಡ್ಡ ದೊಡ್ಡ ಸವಾಲುಗಳನ್ನು ಎದುರಿಸಬೇಕಾಯಿತು. ಈ ಸಮಯದಲ್ಲಿ ನೋಡುವಾಗ ಅವರನ್ನು ಬಹಳಷ್ಟು ವಿರೋಧಿಸಿ ಜನರೆಲ್ಲರೂ ಸೇರಿ ಅಲ್ಲಿನ ಅಧಿಪತಿಗಳು ಇವರ ವಸ್ತ್ರಗಳನ್ನು ಹರಿದು ತೆಗೆದು ಚಡಿಗಳಿಂದ ಹೊಡೆಯಬೇಕೆಂದು ಅಪ್ಪಣೆ ಕೊಟ್ಟರು. ಅನೇಕರು ಅವರನ್ನು ಹೊಡೆದು ಅವರನ್ನು ಸೆರೆಮನೆಗೆ ಹಾಕಿದರು. ಸೆರೆಮನೆಯಲ್ಲಿ ಅಲ್ಲಿನ ಅಧಿಕಾರಿಯು ಅವರನ್ನು ಒಳಕೋಣೆಯಲ್ಲಿ ಅವರನ್ನು ಹಾಕಿ ಬೇಡಿಗಳಿಂದ ಅವರನ್ನು ಬಂಧಿಸಿದನು. ಆದರೂ ಪೌಲ ಸೀಲರು ದೇವರನ್ನು ಕೊಂಡಾಡುತ್ತಾ ಅವರು ಹಾಡುತ್ತಿದ್ದರು, ಪ್ರಾರ್ಥನೆ ಮಾಡುತ್ತಿದ್ದರು, ಸ್ತುತಿ ಪದಗಳನ್ನು ಹಾಡುತ್ತಿದ್ದರು. ಇದನ್ನು ಸೆರೆಯಲ್ಲಿದ್ದವರೆಲ್ಲರೂ ಲಕ್ಷ್ಯವಿಟ್ಟು ಕೇಳಿದರು ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಪರಿಸ್ಥಿತಿ ಎಂಥದ್ದಾಗಿತ್ತಂದ್ರೆ ನೋವು, ಹಿಂಸೆ, ಹೀಯಾಳಿಸಿದಂಥ ಸ್ಥಿತಿಯಲ್ಲಿದ್ದಂಥ ಇವರು ದೇವರನ್ನು ಕೊಂಡಾಡುವಾಗ, ಪ್ರಾರ್ಥನೆ ಮಾಡುವಾಗ, ಸ್ತುತಿ ಪದಗಳನ್ನು ಹಾಡುವಾಗ ಅಲ್ಲಿನವರೆಲ್ಲರೂ ಲಕ್ಷ್ಯವಿಟ್ಟು ಕೇಳುತ್ತಿದ್ದ. ಅಂದ್ರೆ ಇವರು ಆ ಸ್ಥಳದಲ್ಲಿಯೂ ಕೂಡ ಅಂಥ ಭಯಂಕರವಾದಂಥ ಸ್ಥಿತಿಯಲ್ಲೂ ಸಾಕ್ಷಿಗಳಾಗಿ ನಿಂತರು. ಅನೇಕರು ಅವರು ಹಾಡುಗಳನ್ನು ಕೇಳುತ್ತಿದ್ದರು, ಲಕ್ಷ್ಯವಿಟ್ಟು ಕೇಳಿದರು. ಕರ್ತನಲ್ಲಿ ಪ್ರೇರೆ, ನಿಮಗೆ ಕಷ್ಟಕರವಾದಂಥ ಸನ್ನಿವೇಶವನ್ನು ದಾಟುವಾಗ ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸುತ್ತೀವಿ, ನಾವುಗಳು ಯಾವ ರೀತಿಯಲ್ಲಿ ಹಾಡುತ್ತೇವ, ಕೊಂಡಾಡುತ್ತೇವ, ಆರಾಧನೆ ಮಾಡುತ್ತೇವ, ಇದು ಬಹಳ ಮುಖ್ಯವಾದದ್ದು. ನೀವು ಯಾವಾಗ ದೇವರನ್ನು ಇಂಥ ಪರಿಸ್ಥಿತಿಯಲ್ಲೂ ನಂಬುತ್ತಾ ಪ್ರಾರ್ಥಿಸಿ, ಆರಾಧಿಸಿ, ಘನಪಡಿಸಿ ಹಾಡುವಂತವರಾಗುತ್ತೀರೋ ಆಗ ನೀವೇ ಸಾಕ್ಷಿಗಳಾಗುತ್ತೀರಿ. ಅನೇಕರು ನಿಮ್ಮ ಪರಿಸ್ಥಿತಿಯನ್ನು ತಿಳಿದಂಥವರು ನಿಮ್ಮ ಸಾಕ್ಷಿಯನ್ನು ಕೇಳಿ ದೇವರ ಕಡೆಗೆ ತಿರುಗುವಂತಾಗುವುದು. ನಾವೇ ಎಲ್ಲಾ ಪರಿಸ್ಥಿತಿಗಳಲ್ಲಿ, ಅಂದ್ರೆ ಇಂಥ ಭಯಂಕರವಾಗಿದ್ದರೂ ಸ್ಥಿತಿ, ಸಾಕ್ಷಿಗಳಾಗಿ ದೇವರ ಆಶೀರ್ವಾದದ ಸಾಕ್ಷಿಯಾಗಿ ನಿಲ್ಲೋಣ. ಕರ್ತನೆ ದಯಾಮಯ ಸ್ವಾಮಿ, ಕೃಪಾ ಸಂಪೂರ್ಣನಾದ ದೇವರೇ, ನಾವು ಎಲ್ಲಾ ಪರಿಸ್ಥಿತಿಯಲ್ಲೂ ಸಾಕ್ಷಿಗಳಾಗಿ ನಿಲ್ಲಲಿಕ್ಕೆ ಬಲ ಕೊಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬೇಡಿದೆವು ತಂದೆಯೇ, ಆಮೆನ್.